ನೀವು ಅಲ್ಲಲ್ಲ ನೀವು ಅವೆಲ್ಲ ಇಲ್ಲಿ ವಿಡಿಯೋ ತೆಗಿಬೇಡ್ರಿ ಸರ್. ಕೇಳಿದ್ರಲ್ಲ, ನಾವು ಆರ್ಡಿನರ್ ಕೊಡ್ತೀವಿ ಹೋಗಿ, ನಿಮಗೆ ಏನು ಆದೇಶ ಎಲ್ಲ ಕೊಡ್ತೀವಿ ಹೋಗಿ, ಯಾಕೆ ಸುಮ್ಮನೆ ತಗೊಳ್ಳಿ. ದೇವನಹಳ್ಳಿ ತಾಲೂಕಿನ ಬೊಮ್ಮವರ ಗ್ರಾಮದ ಸಾಮಾಜಿಕ ಅರಣ್ಯ ವಿಭಾಗದ ಕಚೇರಿ 2025-26ನೇ ಸಾಲಿನಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಯೋಜನೆಯಡಿ ನಡೆದ ಕಾಮಗಾರಿಗಳ ಬಗ್ಗೆ ಇದೀಗ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕಚೇರಿ ಸುತ್ತಮುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಈ ಕಾಮಗಾರಿ ವೇಳೆ ಅರಣ್ಯ ಇಲಾಖೆಯ ಕಚೇರಿಯ ಪಂಪ್ಸೆಟ್ನಿಂದ ನೀರು ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಚೇರಿಯ ನೀರನ್ನ ಕಾಮಗಾರಿಗೆ ಬಳಸಲು ಗುತ್ತಿಗೆದಾರರಿಗೆ ವಿಭಾಗದ ಉಪ ಅರಣ್ಯ ಅಧಿಕಾರಿ ಶ್ರೀ ಚಂದ್ರಶೇಖರ್ ಅವರು ತಮ್ಮ ಕೆಳಹಂತದ ಸಿಬ್ಬಂದಿಗೆ ಆದ ಡಿಆರ್ಎಫ್ಒ ಮಂಜುನಾಥ್ ಅವರಿಗೆ ನೀರು ಬಿಡುವಂತ ಒತ್ತಡ ಹಾಕಿರ್ತಾರೆ. ಅದರಂತೆ ಅವರು ಮೇಲ್ಹಂತದ ಅಧಿಕಾರಿಯಾದ ಡಿಸಿಎಫ್ ಚಂದ್ರಶೇಖರ್ ಅವರಿಗೆ ಮಾತಿಗೆ ಕಟ್ಟು ಬಿದ್ದು ಇದು ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಪಂಪ್ಸೆಟ್ ಮೂಲಕ ನೀರನ್ನ ಸರಬರಾಜು ಮಾಡಿರ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಟೈಮ್ 9 ನ್ಯೂಸ್ ತಂಡ ಮುಂದಾಗಿದೆ. ನಮ್ಮ ವರದಿಗಾರ ಜೈರಾಮ್ ಅವರು ಡಿಆರ್ಎಫ್ಒ ಮಂಜುನಾಥ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಇದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಾದ ಬಳಿಕ ನಮ್ಮ ತಂಡ ನೇರವಾಗಿ ಕಾಮಗಾರಿ ಸ್ಥಳಕ್ಕೆ ತೆರಳಿ ರಿಯಾಲಿಟಿ ಚೆಕ್ ನಡೆಸಿದೆ. ಅಲ್ಲಿ ಕಾಂಪೌಂಡ್ ಕಟ್ಟುವ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಮಾತಾಡಿಸಿದಾಗ ಕಾಮಗಾರಿಗೆ ಕಚೇರಿಯ ನೀರನ್ನೇ ಬಳಸ್ತಾ ಇದ್ದ ಬಗ್ಗೆ ಅವರು ಮಾಹಿತಿ ನೀಡಿದ್ದಾರೆ. ಇದು ಕಾಂಪೌಂಡ್ ಎಲ್ಲ ಕಟ್ತಿರೋದು ನೀವೇನಾ? ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ? ಹಾಂ, 15 ಜನ ಇದ್ದೀರಾ. ನೀರೆಲ್ಲ ಇಲ್ಲೇ ಕೊಡ್ತಾ ಇದ್ದಾರಾ ನಿಮಗೆಲ್ಲ? ನೀರು ಕೊಡ್ತಾ ಇದ್ದೀವಿ ಇಲ್ಲಿ ಏನರಲ್ಲ? ಹಾಂ, ಮುಂಚೆ ಕೊಡ್ತಿದ್ರು. ಇದೀಗ ಮತ್ತೊಂದು ಗಂಭೀರ ಪ್ರಶ್ನೆ ಎದುರಾಗಿದೆ. ಸರ್ಕಾರಿ ಕಚೇರಿಯ ನೀರು ಖಾಸಗಿ ಅಥವಾ ಗುತ್ತಿಗೆ ಕಾಮಗಾರಿಗೆ ಬಳಕೆಯಾಗಿದ್ದರೆ ಅವರ ಲೆಕ್ಕವೇನು? ಅನುಮತಿ ಇದ್ದರೆ ದಾಖಲೆ ಎಲ್ಲಿದೆ? ಅನುಮತಿ ಇಲ್ಲದೆ ಇದ್ರೆ ನೀರು ಬಳಸಲು ಅವಕಾಶ ನೀಡಿದವರು ಯಾರು? ಈ ಬಗ್ಗೆ ಡಿಸಿಎಫ್ ಚಂದ್ರಶೇಖರ್ ಅವರನ್ನ ಪ್ರಶ್ನಿಸಿದಾಗ ಆರ್ಟಿಐ ಮೂಲಕ ಮಾಹಿತಿ ಪಡೆಯುವಂತೆ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಆರೋಪಿಗಳು ಸತ್ಯವೇ ಅಥವಾ ತಪ್ಪೇ ಎನ್ನುವುದು ಅಧಿಕೃತ ದಾಖಲೆಗಳು ಮತ್ತು ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಿದೆ. 40 ಲಕ್ಷದ ಯೋಜನೆ, ಸರ್ಕಾರಿ ಸಂಪನ್ಮೂಲದ ಬಳಕೆ, ಅಧಿಕಾರಿಗಳ ಹೇಳಿಕೆ, ಕಾರ್ಮಿಕರ ಹೇಳಿಕೆ, ಈ ಎಲ್ಲಾ ವಿಚಾರಗಳ ನಡುವೆ ಬೊಮ್ಮವರ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ನಡೆದ ಕಾಮಗಾರಿಯ ಸಂಪೂರ್ಣ ಸತ್ಯ ಹೊರಬರಬೇಕಿದೆ. ಸರ್ಕಾರಿ ಹಣ ಮತ್ತು ಸರ್ಕಾರಿ ಸಂಪನ್ಮೂಲದ ಬಳಕೆಯಲ್ಲಿ ಪಾರದರ್ಶಕತೆ ಇರಬೇಕು ಎಂಬುದು ಜನರ ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ಮುಂದಿನ ಬೆಳವಣಿಗೆಗಳೊಂದಿಗೆ ಮತ್ತೊಂದು ವರದಿ ನಿಮ್ಮ ಮುಂದೆ. ಟೈಮ್ 9 ನ್ಯೂಸ್, ನಮ್ಮ ನಡೆ ನ್ಯಾಯದ ಕಡೆ.